हेलो फ्रेंड्स, वेलकम टू मೈ ಚಾನೆಲ್। ಇವತ್ತು ನಾನು ನವಣಕ್ಕಿ ಹಿಟ್ಟಿನಿಂದ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ। ಇಲ್ಲಿ ನಾನು ನವಣಕ್ಕಿ ಹಿಟ್ಟನ್ನು 2 ಲೋಟ ತಗೊಂಡಿದ್ದೀನಿ। 1 ಲೋಟ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, 1 ಲೋಟ ಹುರಿಗಡಲೆಯನ್ನು ತಗೊಂಡಿದ್ದೀನಿ, 1 ಮಿಕ್ಸಿ ಜಾರ್ಗೆ ಹುರಿಗಡಲೆ, 1 ಟೀ ಸ್ಪೂನ್ ಜೀರಿಗೆ, 1 ಅರ್ಧ ಟೀ ಸ್ಪೂನ್ ಅಜ್ವಾನ ಮತ್ತು 1 ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ। ಒಂದು ದೊಡ್ಡ ತಟ್ಟೆಗೆ ಅಕ್ಕಿ ಹಿಟ್ಟು, ನವಣಕ್ಕಿ ಹಿಟ್ಟು ಮತ್ತು ಹುರಿಗಡಲೆ ಪೌಡ್ರನ್ನು ಹಾಕ್ಕೊಂಡು ನಾನಿಲ್ಲಿ 2 ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ। ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ। ಎಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಬೆಣ್ಣೆ ಹಾಕ್ಕೊತಾ ಇದ್ದೀನಿ। ನೀವು ಬೇಕಾದ್ರೆ ಬೆಣ್ಣೆನ ಕರಗಿಸಿ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೋತಾ ಇದ್ದೀನಿ। ಈ ಬೆಣ್ಣೆಯನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತಾ ಬರಬೇಕು। ಈ ಹಿಟ್ಟು ಒಂದು ಹದದಲ್ಲಿರಬೇಕು, ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ತೆಳ್ಳನೂ ಇರಬಾರ್ದು। ನವಣೆ ಅಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸ್ಕೊಂಡು ನಂತರ ಹಿಟ್ಟು ಹಾಕ್ಸ್ಕೊಂಡಿದ್ದೀನಿ। ಅದು ನವಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು। ನವಣೆ ಜೊತೆಗೆ 1 ಲೋಟ ನವಣೆಗೆ 1 ಹಿಡಿಯುವಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಹಿಟ್ಟು ಮಾಡಿಸ್ಕೋಬೇಕು। ನವಣೆ ಜೊತೆಗೆ ಉದ್ದಿನಬೇಳೆ ಹಾಕೋದ್ರಿಂದ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ, ರುಚಿನೂ ಕೊಡುತ್ತೆ। ನೋಡಿ, ಇವಾಗ ಚಕ್ಲಿ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ। ಒಂದು ಚಕ್ಲಿ ಒರಳಲ್ಲಿ ಸಿಂಗಲ್ ಹೋಲ್ ಇರುವ ಒಂದು ಬಿಲ್ಲೆಯನ್ನು ತಗೊಂಡಿದ್ದೀನಿ। ರೌಂಡ್ ಶೇಪ್ ಚಕ್ಲಿ ಮಾಡಲಿಕ್ಕೆ ಸಿಂಗಲ್ ಹೋಲ್ ಇರುವ ಒಂದು ಬಿಲ್ಲೆಯೇ ಆಗಬೇಕು। ಇವಾಗ ಚಕ್ಲಿ ಹಿಟ್ಟನ್ನು ಈ ರೀತಿ ನಾದ್ಕೊಂಡು ಚಕ್ಲಿ ಒರಳಿಗೆ ಹಾಕ್ಕೊಂಡು ನಿಧಾನಕ್ಕೆ ರೌಂಡ್ ಶೇಪಲ್ಲಿ ಹಾಕ್ಕೋತಾ ಇದ್ದೀನಿ। ನಾವು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಹಾಕೋದಾದರೆ 3 ಹೋಲ್ ಇರುವ ಬಿಲ್ಲೆಯನ್ನು ತಗೋಬೇಕು। ಇಲ್ಲಿ ನಾನು ಸಪ್ರೇಟಾಗಿ ಸಿಂಗಲ್ ಹೋಲ್ ಇರುವ ಬಿಲ್ಲೆಯನ್ನು ತಗೊಂಡು ಈ ರೀತಿ ರೌಂಡ್ ಶೇಪಾಗಿ ಮಾಡಿಕೊಂಡು ಇವಾಗ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ। ನೋಡಿ, ಅದು ಕಾದಿದೆ, ಇವಾಗ ಹಾಕ್ತಾ ಇದ್ದೀನಿ ಒಂದೊಂದೇ। ಚಕ್ಲಿ ಕೂಡ ರೆಡಿ ಆಗ್ತಾ ಇದೆ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ। ಇದರಲ್ಲಿ ಅಕ್ಕಿ ಹಿಟ್ಟಿಗಿನೂ ನವಣಕ್ಕಿ ಹಿಟ್ಟಲ್ಲಂತೂ ಇನ್ನೂ ತುಂಬ ರುಚಿ ಕೊಡುತ್ತೆ ಚಕ್ಲಿ। ಇವಾಗ ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ। ರೌಂಡ್ ಶೇಪಿನ ಚಕ್ಲಿಗಳನ್ನು ಮಾಡೋದು ನೋಡಿ, ಈ ಥರ ಬರುತ್ತೆ। ಈ ಥರ ಒಂದೊಂದು ತಟ್ಟೆಯಲ್ಲಿ ಸಪ್ರೇಟ್ ಹಾಕೋಬೇಕು, ಇಲ್ಲಾಂದರೆ ತೆಗಿಯೋಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ। ಈ ರೀತಿ ಬೇರೆ ಬೇರೆ ತಟ್ಟೆಯಲ್ಲಿ ಮಾಡಿಕೊಂಡ್ರೆ ಎಣ್ಣೆಗೆ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ। ನೋಡಿ, ಈ ರೀತಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಬಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಎಣ್ಣೆ ಪರ್ಫೆಕ್ಟಾಗಿ ಕಾದಿದೆ ಅಂತ ಅರ್ಥ। ನೋಡಿ, ರೋಸ್ಟ್ ಆಗಿ ಚೆನ್ನಾಗಿ ಫ್ರೈ ಆಗಿರುವ ಚಕ್ಲಿ ರೆಡಿಯಾಗಿದೆ। ಯಾವ ಶೇಪಲ್ಲೂ ಕೂಡ ಮಾಡಿಕೊಂಡ್ರು ಚಕ್ಲಿ ಚೆನ್ನಾಗೇ ಇರುತ್ತೆ। ನೋಡಿ, ನವಣಕ್ಕಿಯಿಂದ ಚಕ್ಲಿ ರೆಡಿಯಾಗಿದೆ। ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ। ಥ್ಯಾಂಕ್ ಯು।